ಆಶ್ಚರ್ಯ, 90% ಜನ ಬೆನ್ನು ಜುಸ್ಕೋತಾ ಇಲ್ಲ. ಅವರು ಕೆಲಸಕ್ಕೆ ಹೋಗ್ತಾರೆ, ನಾನು ಕೆಲಸಕ್ಕೆ ಹೋಗ್ತೀನಿ, ಬೆನ್ನು ಉಜ್ಜೋದೆಲ್ಲ ಇಲ್ವೇ. ಸೊ ಈ ರೀತಿಯಾದ ಒಂದು ಸುಮಧುರವಾದ ನಮಸ್ಕಾರ ಸ್ನೇಹಿತರೆ. ನಮ್ಮ ಯೋಗ ಶಾಲೆಯಲ್ಲಿ ಒಬ್ಬರು ಗೋಡೆಗೆ ನಿಂತ್ಕೊಂಡು ಬೆನ್ನ ಉಜ್ಕೋತಾ ಇದ್ರು. ಯಾಕ್ರಿ ಆ ಥರ ಬೆನ್ನು ಉಜ್ತಾ ಇದ್ದೀರಿ ಅಂತ ಕೇಳಿದೆ. ಗುರುಜಿ ತುಂಬ ಕಡಿತ ಆಗ್ತಾ ಇದೆ, ಅದಕ್ಕೆ ಉಜ್ಕೊಂಡೆ ಅಂತಂದರು. ಯಾಕೆ ನೀವು ಮನೆಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಹೆಂಡ್ತಿ ಕೈಲಿ ಬೆನ್ನು ಉಜ್ಜಿಸ್ಕೊಳಲ್ವಾ ಅಂತ ಕೇಳಿದೆ. ಅದಕ್ಕೆ ಹೇಳಿದ್ರು, ಅಯ್ಯೋ ಅದಕ್ಕೆಲ್ಲ ಟೈಮಲ್ಲಿದೆ ಗುರುಜಿ, ಅವರು ಕೆಲಸಕ್ಕೆ ಹೋಗ್ತಾರೆ, ನಾನು ಕೆಲಸಕ್ಕೆ ಹೋಗ್ತೀನಿ, ಬೆನ್ನು ಉಜ್ಜೋದೆಲ್ಲ ಇಲ್ವೇ ಇಲ್ಲ, ಅದೆಲ್ಲ ಹಿಂದಿನ ಕಾಲದಲ್ಲಿ ಹಳ್ಳಿ ನಡೀತಾ ಇತ್ತು ಅಂತ. ಆಗ ನನಗೊಂಥರ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಸೊ ನಮ್ಮ ಯೋಗ ಸ್ಟೂಡೆಂಟ್ಸ್ ಎಲ್ಲರೂ ಒಬ್ಬೊಬ್ಬರು ವಿಚಾರಿಸ್ತಾ ಕುಳಿತ್ಕೊಂಡು, ಹೆಂಗಸರು ಗಂಡಸರು ಎಲ್ಲ ವಿಚಾರಿಸಿದೆ, ನೀವು ಬೆನ್ನು ಉಜ್ತೀರಾ ಉಜ್ಜಿಸ್ಕೋತೀರಾ ಅಂತ. ಆಶ್ಚರ್ಯ, 90% ಜನ ಬೆನ್ನು ಉಜ್ಜಿಸ್ಕೋತಾ ಇಲ್ಲ. 10% ಮಾತ್ರ ಈ ಸಂಬಂಧಗಳಲ್ಲಿ, ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಬೆನ್ನುಜ್ಜುವಿಕೆ ಎಷ್ಟು ಸಹಾಯ ಮಾಡುತ್ತೆ ಮನಸ್ಸು ಸಾಮರಸ್ಯದಿಂದ ಇರಲು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ನಮ್ಮ ಮನೆಯಲ್ಲಿ ನಮ್ಮ ತಂದೆಗಂತೂ ಬೆನ್ನು ಉಜ್ತಾನೇ ಇರಬೇಕಾಗಿತ್ತು ಸ್ನಾನ ಮಾಡಿದಾಗೆಲ್ಲ. ನಮ್ಮ ತಾಯಿ ಸ್ವಲ್ಪ ಬಿದ್ದ ಮೇಲೆ, ಸೊಂಟ ಏಟಾದ್ಮೇಲೆ ಬಗ್ಗಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ತಮ್ಮ ಬೆನ್ನು ಉಜ್ತಿದ್ದ. ನಾನು ಯಾವಾಗಲಾದ್ರು ಹಳ್ಳಿಗೆ ಹೋದಾಗ ನಾನು ಹೋಗಿ ಬೆನ್ನು ಉಜ್ತಾ ಇದ್ದೆ. ನಾವು ಸ್ನಾನಕ್ಕೆ ಹೋದಾಗ ಬಾಪ ಬೆನ್ನುಜ್ಜು ಅಂತ ಕಳೆಯೋರು, ನಮ್ಗೆ ಹೋಗೋಕ್ಕೆ ಖುಷಿ, ಹೋಗಿ ಬೆನ್ನುಜ್ತಾ ಇದ್ವಿ ಈ ವಯಸ್ಸಲ್ಲೂ ಕೂಡ. ಸೊ ನಮ್ಮಮ್ಮ ಇಲ್ಲಿ ಬೆಂಗಳೂರಲ್ಲಿದ್ದರು, ನಮ್ಮ ಮನೆಯಲ್ಲಿದ್ದರು. ನಮ್ಮ ಧರ್ಮಪತ್ನಿ ಡೇ ಬೈ ಡೇ ಹೋಗಿ ಬೆನ್ನುಜ್ತಾ ಇದ್ರು. ಸೊ ಏನಾರ ಸಣ್ಣ ಪುಟ್ಟ ಮಾತುಕತೆ ನಡೆದರೂ ಕೂಡ ಬೆನ್ನುಜ್ಜಕ್ಕೆ ಹೋಗ್ಲೇಬೇಕು. ಬೆನ್ನುಜ್ದಾಗ ಮಾತುಕತೆ ಹೋಗ್ಬಿಡುತ್ತೆ, ಪ್ರೀತಿ ಬರುತ್ತೆ, ಸಂಬಂಧ ಬೆಳೆಯುತ್ತೆ. ಗಂಡ ಹೆಂಡತಿ ಜಗಳ ಕಾದಿದ್ದು ಕೂಡ ಅದು ಬೆನ್ನುಜ್ಕೊಂಡು ಅಭ್ಯಾಸ ಆಗಿದ್ರೆ ಸ್ನಾನಕ್ಕೆ ಹೋದಾಗ ಬೆನ್ನುಜ್ಜು ಅಂತಾರೆ, ಆವಾಗ ಜಗಳ ಹೋಯ್ತು. ಸೊ ಈ ರೀತಿಯಾದ ಒಂದು ಸುಮಧುರವಾದ ಸಂಬಂಧ ಗಂಡ ಹೆಂಡತಿಲಿ ಬೆಳಿಬೇಕು ಅಂದರೆ ಸ್ಪರ್ಶ ತುಂಬ ಮುಖ್ಯ. ಪ್ರೀತಿಯನ್ನು ವ್ಯಕ್ತಪಡಿಸೋದೇ ಸ್ಪರ್ಶ ಸುಖದಿಂದ. ನೀವು ಸರಳವಾಗಿ ಯೋಚನೆ ಮಾಡಿ ನೋಡಿ, ಚಿಕ್ಕ ಪುಟಾದ ಮಕ್ಕಳು ಕೈಗೆ ಸಿಕ್ಕರೆ ಸಾಕು, ಸಡನ್ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅವ್ರಿಗೆ ಮುತ್ತು ಕೊಡ್ತೀವಿ, ಕೆನ್ನೆನ ಟಚ್ ಮಾಡ್ತೀವಿ, ಹಣೆ ತಲೆ ಸವರ್ತೀವಿ. ಚಿಕ್ಕ ಮಕ್ಕಳಾದರೆ, ಒಳ್ಳೆ ಸ್ನೇಹಿತರಾದರೆ ಹಗ್ ಮಾಡ್ತೀವಿ ಅಲ್ವಾ. ಸ್ಪರ್ಶಕ್ಕೆ ಪ್ರತಿಯೊಂದು ದೇಹನೂ ಕೂಡ ಬಯಸುತ್ತೆ. ಅದು ಗಂಡ ಹೆಂಡತಿಯರಾದಾಗ ಅಟ್ಲೀಸ್ಟ್ ವಾರಕ್ಕೆ 1-2 ಸಾರಿ ನೀಟಾಗಿ ಬೆನ್ನುಜ್ಜಿದ್ರೆ ಒಂದು ರೀತಿಯಾದ ಖುಷಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಎಷ್ಟೋ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳು ಆಕ್ಟಿವ್ ಆಗ್ತವೆ. ಯಾಕೆಂದರೆ ಕಲ್ಲಲ್ಲಿ ಉಜ್ತಾರಲ್ಲ, ಚರ್ಮ ಅಲ್ಲಿ ಗಟ್ಟಿಯಾಗತ್ತೆ. ಸೊ ಗಟ್ಟಿಯಾದಾಗ ಏನಾಗುತ್ತೆ, ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ಗಳಾಗೋದಿಲ್ಲ, ಇರಿಟೇಷನ್ಗಳಾಗೋದಿಲ್ಲ, ಕಡಿತ ಆಗೋದಿಲ್ಲ. ಪ್ರತಿದಿನ ಕಲ್ಲಿನಲ್ಲಿ ಬೆನ್ನುಜ್ಜುತ್ತಾ ಇದ್ದಾಗ ಬೆನ್ನು ಒರಟಾಗುತ್ತೆ, ಗಟ್ಟಿಯಾಗುತ್ತೆ, ಆರೋಗ್ಯ ವೃದ್ಧಿಸುತ್ತೆ, ಮತ್ತು ಒಂದು ಬಾಂಧವ್ಯ ಬೆಳೆಯುತ್ತೆ. ಇದೇನಪ್ಪ ಯೋಗ ಮಾಸ್ಟರ್ ಕುಳಿತುಕೊಂಡು ಬೆನ್ನುಜ್ಜದ್ರ ಬಗ್ಗೆ ಹೇಳ್ತಾರೆ ಅಂತಾರಲ್ಲ, ಇದೇ ತುಂಬ ಮುಖ್ಯ. ಮೆಕ್ಯಾನಿಕಲ್ ಆಗಿಬಿಟ್ಟಿದ್ದಾರೆ, ಎಜುಕೇಟೆಡ್ ಆಗಿದ್ದಾರೆ, ಆದರೆ ಆ ಪ್ರೀತಿಯ ಆ ಪ್ರೇಮವನ್ನು ಅನುಭವಿಸ್ತಾನೇ ಇಲ್ಲ. ಹೇಗೋ ಮಕ್ಕಳಂತೂ ಆಗ್ತವೆ. ಆಗ ನಾನು ಒಂದು ಕವನ ಬರೆದಿದ್ದೆ, ಅದು ಓದ್ತೀನಿ ನೋಡಿ. ಇನಿಯ ಮನಮುಟ್ಟಿ ಬೆರೆತು ನಿನ್ನಲ್ಲೇ ಮರೆಯಾಗಿ ಭಾವಗಳು ಒಂದಾಗಲೆಂದು ನಾಕಾದೆ. ಹೆಂಡತಿ ಹೇಳ್ತಾ ಇರೋದು ಗಂಡನಿಗೆ, ಇನಿಯ ಮನಮುಟ್ಟಿ ಬೆರೆತು ನಿನ್ನಲ್ಲೇ ಮರೆಯಾಗಿ ಭಾವಗಳು ಒಂದಾಗಲೆಂದು ನಾಕಾದೆ. ಭಾವನೆಗಳು ಬೆಸೆದು ಸವಿದು ಸೇರುವಷ್ಟರಲ್ಲಿ ಮಡಿಲಿಗೆ ಮಗುವ ಕೊಟ್ಟೆ. ಹೊಸದಾಗಿ ಮದುವೆಗೆ ಬಂದಿರತಕ್ಕಂಥವಳು ಗಂಡನನ್ನು ಅರ್ಥ ಮಾಡಿಕೊಂಡು, ಪ್ರೇಮವನ್ನು, ಸಂಬಂಧಗಳನ್ನು, ಆಮೇಲಿರತಕ್ಕಂಥ ಎಲ್ಲರನ್ನು ಅರ್ಥ ಮಾಡಿಕೊಂಡು ಖುಷಿಯಾಗಿರೋದನ್ನು ಮೊದಲು ಬಯಸ್ತಾ ಇರ್ತಾಳೆ. ಅಷ್ಟರಲ್ಲೇ ನೀನೊಂದು ಮಗುವ ಕೊಟ್ಟೆ ಅಂತ ಹೇಳಿದ್ದಾಳೆ. ಪ್ರೀತಿ ಮಮತೆಯಾಗಿದೆ, ಪ್ರೇಮ ಮರೆಯಾಗಿದೆ, ಬದುಕು ಯಂತ್ರವಾಯಿತು, ಮತ್ತೊಂದು ಮಗುವಾಯಿತು. ಪ್ರೇಮದ ಸವಿಯಲೇ ಇಲ್ಲ, ನನ್ನ ಹತ್ತಿರ ನೀ ಸುಳಿಯಲೇ ಇಲ್ಲ. ಸಂಸಾರ ಸಾಗುತ್ತಿದೆ ಬದುಕಿನ ಭದ್ರತೆಗಾಗಿ. ನೋಡಿ, ಪ್ರೇಮದ ಸವಿಯಲೇ ಇಲ್ಲ. ಪಾಪ ಅವಳು ಪ್ರೇಮವನ್ನು ಅನುಭವಿಸೇ ಇಲ್ಲ. ನನ್ನ ಹತ್ತಿರ ನೀ ಸುಳಿಯಲಿಲ್ಲ. ಗಂಡನಿಗೆ ಹೇಳ್ತಾ ಇರೋದು, 2 ಮಕ್ಕಳಾಗಿದೆ,
ನನ್ನ ಹತ್ತಿರ ನೀ ಸುಳಿಯಲೇ ಇಲ್ಲ, ಸಂಸಾರ ಸಾಗುತ್ತಿದೆ, ಸಂಸಾರ ಹೋಗ್ತಾ ಇದೆ ಬದುಕಿನ ಭದ್ರತೆಗಾಗಿ. ಕೇಳುವರಾರು ಈ ಒತ್ತಡದ ಬದುಕಿನಲ್ಲಿ, ಹೃದಯದ ಮಿಡಿತಗಳನ್ನು, ಸಂಬಂಧಗಳ ಹಿಡಿತದಲ್ಲಿ, ಬದಲಾವಣೆಯ ಪರ್ವದಲ್ಲಿ. ಯಾರು ಕೇಳ್ತಾರೆ ನನ್ನ ಭಾವನೆಗಳನ್ನು? ಈ ಒತ್ತಡದ ಬದುಕಿನಲ್ಲಿ, ಹೃದಯದ ಮಿಡಿತಗಳನ್ನು, ಸಂಬಂಧಗಳ ಹಿಡಿತದಲ್ಲಿ, ಬದಲಾವಣೆಯ ಪರ್ವದಲ್ಲಿ. ನೆರೆತು ಚರ್ಮ ಸುಖ ಆಯಿತು, ಮನ ಹೃದಯ ಬೇಡಿದೆ ಪ್ರೀತಿ ಮಮತೆ, ಗೌರವವನ್ನು ನಿನ್ನಿಂದ ನೀ ಕೊಟ್ಟ ಮಕ್ಕಳಿಂದ. ಅಜ್ಜಿ ಆದಾಗ ಬೇಡ್ತಾ ಇದ್ದಾಳೆ ಏನು? ನೆರೆತು ಚರ್ಮ ಸುಕ್ಕಾದರೂ ಮನ ಹೃದಯ ಬೇಡಿದೆ, ಮನಸ್ಸು ಬಯಸ್ತಾ ಇರುತ್ತೆ ಪ್ರೀತಿಯ ಮಮತೆಯನ್ನು, ಗೌರವವನ್ನು ನಿನ್ನಿಂದ ನೀ ಕೊಟ್ಟ ಮಕ್ಕಳಿಂದ. ಸೊ ಪ್ರತಿಯೊಂದು ಹೆಣ್ಣಿನ ಮನ, ಗಂಡಿನ ಮನ ಬಯಕೆ, ಗೌರವಗಳನ್ನು, ಪ್ರೀತಿಯನ್ನು, ಪ್ರೇಮವನ್ನು ಬಯಸ್ತಾ ಇರುತ್ತೆ. ನಾವು ಸ್ಪಂದಿಸೋಕ್ಕೆ ನಮ್ಗೆ ಟೈಮ್ ಇರಲ್ಲ. ಮನಸ್ಸಿನಲ್ಲಿ ಏನೋ ತುಂಬ ಒತ್ತಡಗಳು ತುಂಬಿರುತ್ತೆ, ನಾನಾ ಯೋಚನೆಗಳು ತುಂಬಿರುತ್ತೆ, ನಾನಾ ಸಮಸ್ಯೆಗಳು ತುಂಬಿರುತ್ತೆ. ಏನೂ ಇಲ್ಲ ಅಂದರೆ ಯಾವುದಾದ್ರು ಸುಮ್ಮನೆ ಯಾವ ತರಲೆ ವಿಷಯ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಪ್ರೇಮದ ಅನುಭವ, ಪ್ರೀತಿಯ ಅನುಭವ ಆಗಿರಲ್ಲ. ಸೊ ಪ್ರೇಮದ ಪ್ರೀತಿಯ ಅನುಭವವಾಗಬೇಕಾದರೆ ಈ ಸ್ಪರ್ಶ ಸುಖ ಭಾವನೆಗಳು ಬೆಸೆಯುವುದು ತುಂಬ ಮುಖ್ಯ. ಮೆಕ್ಯಾನಿಕಲಾಗಿ ಹೋಗ್ತಾ ಇದ್ರೆ ಹೇಗೋ ಮಕ್ಕಳಂತೂ ಗ್ಯಾರಂಟಿ ಆಗ್ತವೆ. ಆದರೆ ಪ್ರೇಮ ಇಸ್ ತುಂಬ ಡಿಫ್ರೆಂಟು. ಗಂಡನಿಗೋಸ್ಕರ ಹೆಂಡ್ತಿ ಕಾಯ್ತಾ ಇರಬೇಕು, ಹೆಂಡ್ತಿಗೋಸ್ಕರ ಗಂಡ ಕಾಯ್ತಾ ಇರಬೇಕು. ಏನು ಮಿಸ್ಸಿಂಗ್ ಫೀಲಿಂಗ್ ಆಗಬೇಕು. ಅವಳಿಲ್ಲ ಅಂದರೆ, ಅವನಿಲ್ಲ ಅಂದರೆ ಆ ಫೀಲಿಂಗ್ ಇರಬೇಕು. ಈಗೆಲ್ಲ ಎವ್ರಿಥಿಂಗ್ ಈಸ್ ಟೋಟಲಿ ಮೆಕ್ಯಾನಿಕಲ್ ಆಗಿಬಿಟ್ಟಿದೆ. ಅಹಂಕಾರದಲ್ಲಿ ಮನಸ್ಸು ಸಿಲುಕಿದಾಗ ನಾನು ಗಂಡು ಗ್ರೇಟ್ ಅಂದ್ಕೊಂಡ್ರೆ ಹೋಯ್ತು, ಅವನಿಗೆ ಪ್ರೀತಿಯ ಅನುಭವನೇ ಆಗಲ್ಲ. ಇನ್ನು ಪ್ರೇಮ ಅಂತೂ ಹೈಯರ್ ಲೆವೆಲ್ಲು, ಅದಂತೂ ಸಾಧ್ಯನೇ ಇಲ್ಲ. ಹೆಣ್ಣು ಕೂಡ ನಾನು ಗ್ರೇಟು, ನಾನು ಈ ಮನೆಯನ್ನು ಕಂಟ್ರೋಲ್ ಮಾಡಬೇಕು, ನಾನು ಹೇಳೋದೇ ಸರಿ, ನಾನು ಅನ್ನತಕ್ಕಂಥ ಅಹಂಕಾರ ಹೆಣ್ಣಿನ ಮನಕ್ಕೆ, ಗಂಡಿನ ಮನಕ್ಕೆ ಬಂದಾಗ ಅಲ್ಲಿ ನಿಜವಾದ ಪ್ರೇಮ ಪ್ರೀತಿ ಅನುಭವ ಆಗೋದೇ ಇಲ್ಲ. ಪ್ರೇಮ ಪ್ರೀತಿಯ ಅನುಭವ ಆದಾಗ ಮನಸ್ಸು ಧ್ಯಾನದ ರೀತಿ ಇರುತ್ತೆ, ಆನಂದವಾಗಿರುತ್ತೆ. ಯಾಕೆಂದರೆ ಈ ಪ್ರೀತಿಗೂ ಒಂದು ಕಂಡೀಷನ್ಸ್ ಬಂದಿದೆ. ಸಂಬಂಧಗಳಲ್ಲಿ ತುಂಬ ಕಂಡೀಷನ್ಸ್. ಈ ರೀತಿ ಗಂಡ ಇದ್ದರೆ ಪ್ರೀತಿಸ್ತೀನಿ, ಗೌರವಿಸ್ತೀನಿ, ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಆಗತ್ತೆ, ನಾನು ಚಿಂತನೆ ಮಾಡೋದೇ ಸರಿ, ಅವ್ರಂಗೆ ಇವ್ರಿಂಗೆ ಅಂತ ಬೇರೆಯವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಕುಳಿತುಕೊಂಡ್ರೆ ನಿನಗೆ ಪ್ರೀತಿಗೆ ಅವಕಾಶವೇ ಇಲ್ಲ. ಯಾಕಂದರೆ ಈ ತಲೆಯಲ್ಲಿ ಬರೀ ಯೋಚನೆಗಳೇ ತುಂಬಿರುತ್ತೆ. ಗಂಡನೂ ಅಷ್ಟೇ, ಹೆಂಡ್ತಿಲಿ ಹಾಗೆ ಹಿಂಗೆ ಅಂತ ಇದ್ದರೆ ಆ ಪ್ರೀತಿನ ಹುಡ್ಕೋಕ್ಕೆ ಸಮಯವೇ ಸಿಗಲ್ಲ. ಯಾಕಂದರೆ ತಲೆಯಲ್ಲಿ ಬೇರೆ ಬೇರೆ ವಿಷಯಗಳೇ ತುಂಬಿರ್ತವೆ ಅಲ್ವಾ? ಸೊ ವಿಷಯಗಳನ್ನು ಖಾಲಿ ಮಾಡಿ, ಸೊ ಮನಸ್ಸನ್ನು ಆನಂದಿಸಬೇಕು ಅಂದರೆ ಇದೊಂದು ಟಚ್ಚು. ಅವಾಗ 2 ದಿನಕ್ಕೆ ಒಂದ್ಸರಿ ಗಂಡನಿಗೆ ಬೆನ್ನುಜ್ತಾ ಇರ್ತೀನಿ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಎವ್ರಿ ಡೇ ಅವನು ಬೆನ್ನುಜ್ಬೇಕು. ಸೊ ಬೆನ್ನುಜ್ಜಿದಾಗ ಒಂದು ರೀತಿಯಾದ ಸ್ವಾದ ಇರುತ್ತಲ್ಲಿ, ಮಾತಾಡ್ತಿರ್ತೀರಿ, ಏನೋ ತುಂಟನೆಗೆ ಇರುತ್ತೆ, ಏನೋ ಒಂದು ಇರುತ್ತೆ, ಅದು ಕಂಟಿನ್ಯೂಟಿ ಇರುತ್ತೆ. ಅದು ಒಂದು ಕಂಟಿನ್ಯೂಟಿ ಆಫ್ ಲವ್ ಅಂತ ಕರಿತೀವಿ ನಾವು. ಬೆನ್ನುಜ್ಜುವುದು ಕಂಟಿನ್ಯೂಟಿ ಆಫ್ ಲವ್, ಪ್ರೀತಿಯ ಮುಂದುವರಿಕೆ. ತುಂಬ ಸರಳ ಅಲ್ಲ. ನಾನು ನಿಮ್ಗೆ ನಿಜವಾಗಿ ಹೇಳ್ತೀನಿ, ನಿಮ್ಗೆ ಏನಪ್ಪ ಸಿಲ್ಲಿ ಟಾಪಿಕ್ ಅನಿಸ್ಬೋದು ನಿಮಗೆ. ಸಂಬಂಧಗಳಲ್ಲಿ ನೀವು ಯೋಚನೆ ಮಾಡಿ ನೋಡಿ. ಸೊ ನೀವು ಪ್ರೀತಿಯ ಸುಖವನ್ನು ಅನುಭವಿಸಬೇಕಾದ್ರೆ ಸ್ಪರ್ಶ ಸುಖ ತುಂಬ ಮುಖ್ಯ. ಅದಕ್ಕೆ ಕಂಟಿನ್ಯೂಟಿ, ಇದು ಬಿಗಿನಿಂಗ್. ಇದು ಈ ರೀತಿ ನಾವು ಅದನ್ನು ಇಟ್ಕೋಬೇಕು ನಮ್ಮ ಜೀವನದಲ್ಲಿ. ಇದೆಲ್ಲ ಸರಳವಾದ ವಿಚಾರಗಳು. ಸಾಧ್ಯ ಆದರೆ ಬೇಕಾದ್ರೆ 15 ದಿನಕ್ಕೋ ವಾರಕ್ಕೊಂದ್ಸರಿನೋ ಗಂಡನಿಗೆ ಹೆಂಡತಿಗೆ ಕೂರಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಒಂದು ಒಳ್ಳೆ ಹಾಡು ಕೇಳ್ತಾ ಟಿ ವಿನಲ್ಲಿ ತಲೆಗೆ ಮಸಾಜ್ ಮಾಡಿ ರಿಲ್ಯಾಕ್ಸ್ ಆಗುತ್ತೆ. ಆವಾಗ ನೀವು ಅವರ ಜೊತೆಯಲ್ಲಿ ಇದ್ದೀರಾ. ಅರ್ಧಾಂಗಿ ಅಂದರೆ ಒಂದು ಯಾವುದೋ ಒಂದು ಪದ ಅಲ್ಲ, ಅರ್ಧಾಂಗಿ ಇರಬೇಕು. ಆ ರೀತಿಯಾದ ಸಂಬಂಧ ಇರಬೇಕು ನಮಗೆ. ಕುಂಡಿಸ್ಕೊಂಡು ತಲೆಗೆ ಮಸಾಜ್ ಮಾಡಿ ಎಣ್ಣೆ ಹಾಕಿ ಆಮೇಲೆ ಅವರು ಸ್ನಾನ ಮಾಡಲಿ, ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ಯಾಕೆ ಈ ರೀತಿ ಯೋಚನೆ ಮಾಡಲ್ಲ? ಇಷ್ಟೆಲ್ಲ ಆದಮೇಲೆ ಇವತ್ತು ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಮನೇಲಿ ಒಂದು ಸಿಂಪಲ್ ಪಾರ್ಟಿ ಮಾಡೋಣ. ಏನು ಪಾರ್ಟಿ? ಟೀ ಮತ್ತು ಬೋಂಡ ಮಾಡ್ಕೊಳ್ಳಿ, ಟೀ ಮಾಡ್ಕೊಡಿ, ಟೀ ಬೋಂಡ ತಿನ್ಕೊಂಡು ಒಳ್ಳೆ ಹಳೇ ಸಾಂಗ್ ಹಾಕ್ಕೊಂಡು ಟಿ ವಿನಲ್ಲಿ ಕೇಳ್ತಾ ಇರಿ. ಸೊ ಅವಾಗ ಮೊಬೈಲ್ ಮುಟ್ಟಂಗಿಲ್ಲ, ಬೇರೆ ಜೊತೆ ಮಾತಾಡೋಂಗಿಲ್ಲ. ಬಿಕಾಸ್ ವಿ ಆರ್ ಡೂಯಿಂಗ್ ಪರ್ಸನಲ್ ಪಾರ್ಟಿ. ಮಕ್ಕಳಿರ್ತಾರೆ, ಮಕ್ಕಳು ಬೇಕಾದ್ರೆ ತಿಂಡಿ ಕೊಡಿ, ಅಥವಾ ಒಂದು ಮಗುಗೆ ಹೇಳ್ಕೊಡಿ, ನೀನು ಇವತ್ತು ತಿಂಡಿ ಮಾಡು, ಪಾರ್ಟಿ ಮಾಡೋಣ ಅಂತ ಮಗುಗೆ ಒಂದು ತಿಂಡಿ ಮಾಡೋದು ಕಲಿಸಿ. ನೀವು ಮಾಡಿ, ಗಂಡ ಮಾಡಲಿ, ಹೆಂಡತಿ ಮಾಡಲಿ. ನೋಡಿ ಇವೆಲ್ಲ ಇದು ದೊಡ್ಡ ವಿದ್ಯೆನ ಇದು.
ಇದನ್ನೆಲ್ಲ ನೀವು ಮಾಡಿದಾಗ ಒಂದು ಸಾಮರಸ್ಯ ಬೆಳೆಯುತ್ತೆ, ನಮಗೆ ಟೈಮ್ ಸಿಗುತ್ತೆ ಭಾವನೆಗಳನ್ನ ಹಂಚ್ಕೊಳ್ಳೋಕ್ಕೆ. ಒಂದಂತೂ ನೆನಪಿಟ್ಕೊಳ್ಳಿ, ಪ್ರೀತಿ ಪ್ರೇಮವನ್ನು ಅನುಭವಿಸೋಕ್ಕೆ ಕಂಡೀಷನ್ ಇರಬಾರ್ದು. ಇಟ್ ಶುಡ್ ಬಿ ಟೋಟಲಿ ನ್ಯಾಚುರಲ್. ಆಗ ಮಾತ್ರ ನೀವು ಗಂಡ ಹೆಂಡತಿ ಆಗಿರ್ತೀರಿ. ಇಲ್ಲದೇ ಡೂಪ್ಲಿಕೇಟ್ ಗಂಡ ಡೂಪ್ಲಿಕೇಟ್ ಹೆಂಡತಿ ಪ್ರೀತಿನ ಬಯಸ್ತಾ ಇರೋದು, ಅವ್ರು ಕೊಡಲಿ ಇವ್ರು ಕೊಡಲಿ ಅಂತ. ಇಬ್ಬರು ಭಿಕ್ಷುಕರೇ, ಕೊಡೋರು ಯಾರು? ಒಬ್ರು ಕೊಡಿ, ಇನ್ನೊಬ್ರು ತಗೊಳ್ಳಿ, ಆಗ ಅವ್ರು ಕೊಡ್ತಾರೆ, ನೀವು ತಗೊಳ್ಳಿ. ಇಬ್ರು ಕೈ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಸೊ ಪ್ರೀತಿ, ಲವ್ ಎಷ್ಟು ಶ್ರೇಷ್ಠವಾಗಿದೆ ಅಂದರೆ ತುಂಬ ಜನ ಅನುಭವಿಸಿಲ್ಲ. 90% ಗಂಡ ಹೆಂಡತಿ ಡೂಪ್ಲಿಕೇಟ್, ಒಂದು 10% ರಿಯಲ್ ಲವ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಲ್ವಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.